ಆತ್ಮೀಯ ಸ್ನೇಹಿತರೆ, ಕೃಷ್ಣ ಸುಧಾಮ ನಾಟಕದ ಕಥಾಹಂದರದ 3ನೇ ಭಾಗ ಮುಗಿದಿದೆ. ಈಗ 4ನೇ ಭಾಗ. ತಮ್ಮೆಲ್ಲರೂ ಕೂಡ ನಿರೀಕ್ಷಿಸಿದ ಹಾಗೆ ಮತ್ತೆ ಆ ಕಥಾಹಂದರವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಹಾಗಾಗಿ ತಾವು ಕೂಡ ಈ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಬಟನ್ ಕೂಡ ಒತ್ತಿ ಅಂತ ಹೇಳ್ತಾ ಕಥಾಹಂದರವನ್ನು ಮುಂದುವರಿಸ್ತಾ ಇದ್ದೇನೆ. ಸುಧಾಮ ಶ್ರೀಕೃಷ್ಣನ ಮನೆಯಲ್ಲಿ ಸ್ವಾಗತವಾಗಿ ತಾನು ಹೇಳ್ಕೊಳ್ತಾ ಇದ್ದೇನೆ. ನಾನು ಶ್ರೀಕೃಷ್ಣನ ಹತ್ತಿರ ನನ್ನ ಬಡತನವನ್ನು ಹೇಳಿಕೊಳ್ಳಬಾರದು. ಆ ಬಡತನ ಹೇಳಿದರೆ ಆತನ ಮನಸ್ಸಿಗೆ ತುಂಬ ನೋವಾಗುತ್ತದೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಳ್ಳುತ್ತಾ ಸ್ವಾಗತವಾಗಿ ತಾನು ಆಲೋಚನೆ ಮಾಡ್ತಾ ಇದ್ದೇನೆ. ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮನೆಗೆ ಬರ್ತಾನೆ. ಏನು ಯೋಚಿಸಿಕೊಳ್ಳುವ ಹಾಗೆ ಇದೆಯಲ್ಲ ಸುಧಾಮ ಅಂತ ಹೇಳಿ ಯಾರು ಶ್ರೀಕೃಷ್ಣ ಹೇಳ್ತಾನೆ. ಆಗ ಏನಿಲ್ಲ,